ಗೊತ್ತು ಕಾಂಗ್ರೆಸ್ ಸರ್ಕಾರ ಸಪೋರ್ಟ್. ಹಾಗಾಗಿ ಕಾನೂನು ಎಲ್ರಿಗೂ ಒಂದೇ ಅಲ್ಲ ಸರ್. ದುಡ್ಡಿರೋನಿಗೆ ಒಂಥರ, ಪವರ್ ಇರೋನಿಗೆ ಒಂಥರ, ಬಡವರಿಗೆ ಒಂಥರ, ದರ್ಶನ್ಗೆ ಒಂಥರ ಅಂತ ಅನ್ಕೊಳ್ಬೇಕಾದ್ರೆ ರಾಜಕೀಯ ವ್ಯಕ್ತಿಗಳ ನಾಟಕ ಡ್ರಾಮಾ ಇದನ್ನು ನಾವು ಒಪ್ಪಲ್ಲ. ಕಾನೂನು ಎಲ್ರಿಗೂ ಗೊತ್ತಿದೆ ಸರ್. ಆ ದರ್ಶನ್ ಅವ್ರು ಏನಾದ್ರು 8 ತಿಂಗಳು ಸಿಕ್ಕಿಲ್ಲ ಅಂದರೆ ಏನು ಮಾಡ್ತಿದ್ರಿ? ಏನು ಮಾಡ್ತೀರಿ ದರ್ಶನ್ ಸಿಕ್ಕಿಲ್ಲ ಅಂದರೆ? ಇಷ್ಟೊತ್ತಲಾಗಲೇ ಏನು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿಬಿಡ್ತಿತ್ತಲ್ವ, ಅದಕ್ಕಿಂತ ಮುಂಚೆ ಒಂದೇ ಆಗಿಲ್ಲ ಇದರಲ್ಲಿ. ಓಕೆ, ಎಲ್ಲ ವಿಚಾರ ನಿಮಗೆ ಗೊತ್ತಿದೆ. ಯಾಕೆಂದರೆ 8 ತಿಂಗಳ ಕಾಲ ಅವ್ರು ಪೊಲೀಸ್ ಕೈಗೆ ಸಿಕ್ಕಿಲ್ಲ. ಪೊಲೀಸ್ನವ್ರು ರೀಸನ್ ಕೇಳಿದ್ರೆ ಅವ್ರು ನನಗೆ ಸಿಗ್ತಾ ಇಲ್ಲ, ಅವ್ರು ಅಬ್ಸ್ಟೆಂಡ್ ಆಗಿದ್ದಾರೆ, ಅಥವಾ ಅವ್ರು ನಮ್ಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ರೀಸನ್ ಕೊಟ್ಟಿದ್ರು. ಇವಾಗ ಫೈನಲಿ ಅರೆಸ್ಟ್ ಮಾಡಿದ್ದಾರೆ CID ಆಫೀಸರ್ಸು. ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ? ಅದು ಅಪರಾಧ ಆಗುತ್ತಾ ಅಥವಾ ಸಿಕ್ಕಿಲ್ಲ ಅನ್ನೋದು ಅಪರಾಧ ಆಗುತ್ತಾ? ಯಾವ ಥರ? ಓಕೆ, ಒಳ್ಳೆ ಪ್ರಶ್ನೆ. ಆದರೆ ನಿಮ್ಮಲ್ಲಿ ಪ್ರಶ್ನೆಯಲ್ಲಿ ಒಂದು ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳಿದ್ರಲ್ಲ, ಅದನ್ನು ನಾನು ಇದರಲ್ಲಿ ತಿರಸ್ಕರಿಸ್ತೀನಿ ಈ ಕೇಸ್ನಲ್ಲಿ. ಯಾಕೆಂದರೆ ದರ್ಶನ್ ಅವರು ಅರೆಸ್ಟ್ ಆಗಿದ್ದು ಕೂಡ 302 ಕೇಸ್ನಲ್ಲೇ. ಓಕೆ, ಇಮಿಡಿಯೇಟ್ ಅರೆಸ್ಟ್ ಆದ್ರೆ ಇವರು 302ನೇ ಅಫೆನ್ಸು. ನಂಬರ್ ಒಂದೇ ಅಲ್ವಾ? ದರ್ಶನ್ ಅವರು ಏನಾದ್ರು 8 ತಿಂಗಳು ಸಿಕ್ಕಿಲ್ಲ ಅಂದರೆ ಏನು ಮಾಡ್ತಿದ್ರಿ? ಏನು ಮಾಡ್ತೀರಿ ದರ್ಶನ್ ಸಿಕ್ಕಿಲ್ಲ ಅಂದಿದ್ರೆ? ಇಷ್ಟೊತ್ತಲಾಗಲೇ ಏನು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿಬಿಡ್ತಿತ್ತಲ್ವ. ಅದೇ ಪ್ರಕರಣ ತಾನೇ, ಸೇಮ್ ಪ್ರಕರಣ. ಹಾಗಾದ್ರೆ ಬಸವರಾಜ್ ಅವ್ರಿಗೆ ಯಾಕೆ? ಅವ್ರು A2 ಇದ್ರು, ಇವ್ರು A5 ಇದ್ದಾರೆ ಅಷ್ಟೇ. ಏನೇ ಆಗಲಿ ಸರ್, A15 ಆಗಲಿ A100 ಆಗಲಿ, ಪ್ರಕರಣ ಒಂದೇ ಅಲ್ವಾ? ಕೊಲೆನೇ. ಬಟ್ ನಾನು ಅರೆಸ್ಟ್ ಆದ್ಮೇಲೆ ನನಗೆ ಅನಿಸ್ತು ಸರ್ ಕಾನೂನು ಎಲ್ರಿಗೂ ಒಂದೇ ಅಂತ. ಅದಕ್ಕಿಂತ ಮುಂಚೆ ಒಂದೇ ಆಗಿಲ್ಲ ಇದರಲ್ಲಿ. ಓಕೆ, ಮತ್ತು ಇನ್ನೊಂದು ಸಬ್ಸ್ಟ್ಯಾನ್ಷಿಯಲ್ ಆಗಿ ನಿಮ್ಗೆ ಎಲ್ಲರೂ ಗಮನ ಸೆಳೆಯೋದು ನಾನು ಏನಂದರೆ, ಈ ಮಾತಿನಲ್ಲಿ ನೀನು BJPಯನ್ನಾಗಿರು, ನೀನು ದಳದನಾಗಿರು, ನೀನು ಕಾಂಗ್ರೆಸ್ಸರಾಗಿರೋರು ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ BJP ಸರ್ಕಾರ ಇಲ್ಲ, ಈಗ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ 302 ಕೇಸ್ನಲ್ಲಿ 8 ತಿಂಗಳು ಟೈಮ್ ಅನ್ನು ಅರೆಸ್ಟ್ ಮಾಡೋಕ್ಕೆ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಆಗೋವರೆಗೂ ಬ್ರೀತಿಂಗ್ ಟೈಮ್ ಕೊಟ್ಟಿದ್ದಾರೆ ಅಲ್ಲ, ಅದು ನೀವು ಗಮನಿಸಬೇಕು. ಅದಕ್ಕೆ ಕಾನೂನು ಎಲ್ರಿಗೂ ಅದೇ ಅಲ್ಲ. ಇದು ನೋಡೋಣ ಒಂಚೂರು ಅನ್ನೋಂಥದ್ದು. ಸುಪ್ರೀಂ ಕೋರ್ಟು ನಾನು ಯಾವಾಗ ಬೇಲ್ ಕೊಡೋಕ್ಕಾಗಲ್ಲ, ಅರೆಸ್ಟ್ ಮಾಡಿ ಅನ್ನೋವರೆಗೂ ಪೊಲೀಸರು ಕೈಗೆ ಸಿಗಲ್ವಂತೆ. ಹಂಗಂದ ತಕ್ಷಣ 3 ದಿನಕ್ಕೆ ಪೊಲೀಸ್ ಕೈ ಸಿಕ್ಬಿಡ್ತಾರಂತೆ. ನೋಡಿ ಹೆಂಗಿದೆ ಆಟ. ಅಂದರೆ ಇನ್ನು ಜನರು ಎಲ್ಲರೂ ಕೂಡ ಮೂರ್ಖರು, ದೊಡ್ಡರು ಅನ್ನೋ ರೀತಿ ರಾಜಕೀಯ ವ್ಯಕ್ತಿಗಳ ನಾಟಕ ಡ್ರಾಮಾ ಇದನ್ನು ನಾವು ಒಪ್ಪಲ್ಲ. ಕಾನೂನು ಎಲ್ರಿಗೂ ಗೊತ್ತಿದೆ ಸರ್. ಆದರೆ ವಿಚಾರ ಹೇಳ್ತಾ ಇದ್ದೀನಿ ನಾನು. ಹೌದು, ಯಾರೋ ಒಬ್ಬ ಹೆಂಡತಿಗೇನೋ ಬೈದಿರೋದನ್ನ 498 ಕೇಸ್ ಆದರೆ 40 ಸಲ ಫೋನ್ ಮಾಡ್ತಾರೆ ಪೊಲೀಸರು. ಬದ್ದಿ ಅಲ್ವಾ, ಅಲ್ಲಿ ಬಂದ್ಬಿಡ್ಲಾ, ಮೈದ ಬಂದ್ಬಿಡ್ತೀನಿ, ಯೂನಿಫಾರ್ಮ್ ಹಾಕೊಂಡು ಕೊಯ್ಯೋ ಅನ್ಕೊಂಡು ಹೋಗ್ತಾರೆ. ಇದರಲ್ಲಿ ಕೊಲೆ ಕೇಸ್ನಲ್ಲಿ 8 ತಿಂಗಳು, ಬರ್ದಿಕ್ಕಳಿ 8 ತಿಂಗಳು. ಇಟ್ಸ್ ನಾಟ್ ಸೋ ಈಸಿ. ತುಂಬ ಕಡಿಮೆ ಟೈಮ್ ಅಲ್ಲ ಅದು ಆ್ಯಕ್ಚುಲಿ. 8 ತಿಂಗಳಲ್ಲಿ ಸದ್ಯ ಕೇಸೇ ಮುಗಿಸ್ಬೋದಲ್ಲ ಸರ್? ಪ್ರಜ್ವಲ್ ಕೇಸ್ 9 ತಿಂಗಳಲ್ಲಿ ಮುಗಿಸ್ಬಿಟ್ರಿ. ಅಗೇನ್ ಸಿ, 8 ತಿಂಗಳು ನೀವು ಅರೆಸ್ಟ್ ಮಾಡಿಲ್ಲ ಅಂದರೆ ಇನ್ನು ಅಷ್ಟು ಬಲ ಇರ್ಬೋದು, ಯಾರು ಬಲ ಕೊಟ್ಟಿರ್ಬೋದು. ಈ ಏನೋ BJPಯವರು ಇದು ರಾಜಕಾರಣ ಮಿಕ್ಸ್ ಆಗಿರೋದ್ರಿಂದ ಅರೆಸ್ಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ, ಏನೋ ಅಂತಾರೆ. ಸುಮ್ಮನೆ ಪಾಪ ಅನ್ಲಿ ಬಿಡಿ, ಅವ್ರಿಗೂ ಗೊತ್ತು ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡಿದ್ದಕ್ಕೆ ಅರೆಸ್ಟ್ ಮಾಡಿಲ್ಲ ಅಂತ. ಸೊ ಹಾಗಾಗಿ ಕಾನೂನು ಎಲ್ರಿಗೂ ಒಂದೇ ಅಲ್ಲ ಸರ್. ದುಡ್ಡಿರೋನಿಗೆ ಒಂಥರ, ಪವರ್ ಇರೋನಿಗೆ ಒಂಥರ, ಬಡವರಿಗೆ ಒಂಥರ, ದರ್ಶನ್ಗೆ ಒಂಥರ ಅಂತ ಅನ್ಕೊಳ್ಬೇಕಾದ್ರೆ. ದರ್ಶನ್ ಮೈಸೂರಲ್ಲೇ ಇದ್ದರು, ಕರ್ಕೊಂಡ್ಬಿಟ್ರೆ ಟಕ್ ಅಂತ 302 ಕೇಸಲ್ಲಿ 14 ದಿನ ಕಸ್ಟಡಿ ತೊಗೊಂಬಿಟ್ರಿ. ದರ್ಶನ್ ಅವ್ರನ್ನ ಯಾಕೆ ಪಾಯಿಂಟ್ ಔಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರು ಪ್ರಭಾವಿನೇ, ಇವರು ಪ್ರಭಾವಿನೇ, ತುಂಬ ಪವರ್ಫುಲ್ ಅಂತೀರಲ್ಲ, ಇಲ್ಲೇ ಅರ್ಥ ಆಗುತ್ತೆ. ಸೊ ಈ ರಾಜಕೀಯ ವ್ಯಕ್ತಿಗಳೇ ಬೇರೆಯವರೇ ಬೇರೆ ಅನ್ನೋದಕ್ಕೆ ಕೊಡ್ತಾ ಇದ್ದೀನಿ. ಅಂದರೆ ರಾಜಕೀಯದವರು ಯಾವ ಪಕ್ಷದಲ್ಲಾದ್ರೂ ಬಿಟ್ಕೊಡಲ್ಲ ಅಂತ ಬಿಟ್ಕೊಡಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಕಣ್ಣು ಕಾಣ್ತಿಲ್ವೇ? ಇದಕ್ಕಿಂತ ಬೇಕಾ ನಿಮಗೆ? 8 ತಿಂಗಳು BJP MLA ಬಸವರಾಜ್ ಅವ್ರನ್ನ ಕಾಪಾಡಿರೋದು BJP ಸರ್ಕಾರನ? ಹಂಗಂದ್ರೆ ಕಾಂಗ್ರೆಸ್ ಸರ್ಕಾರ. ಮತ್ತೆ ಹಂಗಾರೆ ಮೋದಿ ಕಾಪಾಡ್ಬಿಟ್ರು ಅಲ್ಲಿಂದ, ಸೆಂಟ್ರಲ್ನಿಂದ. ಮೋದಿ ಕೈ ಹಾಕಿದ್ರೆ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡ್ಬಿಡೋರು ಅಲ್ವಾ? ಸೊ ಇಲ್ಲಿರೋರೆ ಸುಪ್ರೀಂ ಕೋರ್ಟು ರಿಜೆಕ್ಟ್ ಮಾಡೋವರೆಗೂ ಕಾಯಬೇಕು ಅನ್ನೋದೆಲ್ಲ ಕೇಸಲ್ಲೂ ನೀವು ಹಂಗಾರೆ ಬಿಟ್ಟಿದ್ರೆ ಈ 8 ತಿಂಗಳಲ್ಲಿ ಸಾಕ್ಷಿ ನಾಶ ಆಗಲಿಲ್ವ ಸ್ವಾಮಿ? ಇಷ್ಟು ಪ್ರಭಾವಿ ಪೊಲೀಸ್ ಅರೆಸ್ಟ್ ಮಾಡೋಕ್ಕೆ ಸಿಗದೇ ಇರೋವಂಥ ವ್ಯಕ್ತಿ ಸಾಕ್ಷಿ ನಾಶ ಆಗಿಲ್ವ ಇಷ್ಟು ದಿನ? ಸೊ ಹಾಗಾಗಿ ನನಗೇನೋ ಶತ್ರುತ್ವ ಇಲ್ಲ ಸರ್ ಯಾರ ಮೇಲೂ. ಭೈರತಿ ಬಸವರಾಜ್ ಮೇಲೂ ಇಲ್ಲ, ಅಥವಾ ದರ್ಶನ್ ಅವ್ರ ಮೇಲೂ ಇಲ್ಲ, ಅಥವಾ ಯಾರ ಮೇಲೂ ಇಲ್ಲ. ನಾನು ಹೇಳ್ತಿರೋದು ಕಾನೂನಿನ ಬಳಕೆಯನ್ನು ಎಷ್ಟು ಯಾವ ರೀತಿ ಬಳಸ್ಕೊತಾರಲ್ಲ ಪ್ರಭಾವಿಗಳು. ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳಿದ್ರಲ್ಲ, ಅದು ಸುಳ್ಳು. ಭಾರತದಲ್ಲಿ ಅದಿಲ್ಲ. ಅಂದರೆ ಕೋರ್ಟ್ ಏನಿದೆ, ಕೋರ್ಟ್ ಅಂದ ಕಡೆಯಿಂದ ಬರುವಂಥದ್ದು ಕರೆಕ್ಟಾಗಿರುತ್ತೆ. ಅದಕ್ಕಿಂತ ಮುಂಚೆ ಆಟ ಆಡ್ತಾರೆ. ಕಾನೂನು ನ್ಯಾಯಾಲಯಕ್ಕೆ ಹೋದಾಗ ಒಂದೇ ಆಗ್ಬಿಡುತ್ತೆ. ಹೌದು, ಕಾನೂನು
ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಇರ್ತದಲ್ಲ ಪೊಲೀಸರ ಕೈಯಲ್ಲಿ, ಕಾಕಿ ಕೈಯಲ್ಲಿ, ರಾಜಕೀಯ ವ್ಯಕ್ತಿಗಳಲ್ಲಿ, ಅವಾಗ ಅದನ್ನು ಹೆಂಗೆ ಬೇಕಾದ್ರೂ ಟ್ವಿಸ್ಟ್ ಮಾಡ್ತಾರೆ. ನೀವು ಏನೇ ಮಾಡಿ ಸರ್, GST ಬಗ್ಗೆ ಒಳ್ಳೆ ಕಾನೂನು, ಅದನ್ನು ಒಳಗಡೆಯಿಂದ ನುಗ್ಗಿ ಹೆಂಗೆ ನಾಶ ಮಾಡಿ ದುಡ್ಡು ಮಾಡಬೇಕು ಅದನ್ನೂ ಮಾಡ್ಕೊಂಡಾರಾಗಲೇ. GST ನೋಟಿಸ್ಗಳು ಅಷ್ಟೊಂದು ಬಂದವು, ಏನಾದವು ಹಂಗಂದ್ರೆ ಎಲ್ಲ ದುಡ್ಡು ಮಾಡೋಕ್ಕೆ ಕಳಿಸಿದ್ರಿ, ದುಡ್ಡು ಮಾಡ್ಕೊತಾ ಇದ್ದೀರಾ, ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೋ ಅದು ಮಾಡ್ತಾರೋ ಸ್ಟಾಪ್ ಮಾಡ್ತೀರಾ. ಹಾಗಾಗಿ ಕೊಲೆ ಪ್ರಕರಣಕ್ಕೆ ಬಂದಾಗ ಕೊಲೆ ಪ್ರಕರಣ ಆಗುತ್ತೆ ಸರ್. ಪೊಲೀಸರು ಕೂಡ ಆರೋಪ ಅಂತ ಬಂದ ತಕ್ಷಣವೇ ಯಾರ ಮೇಲಾದ್ರೂ ಒಂದು ಆರೋಪ, ಆತ ಮೊಬೈಲ್ ಫೋನ್ನ ಕೊಟ್ಟು ಅಲ್ಲಿದ ನೋಡು ಅಂತ ಹೇಳಿದ್ದಾನೆ ಅಂತ ಹೇಳಿದ್ರೂ ಕೂಡ ಅವನು ಆರೋಪಿನೇ. ಅವನು ಕೂಡ ಕೊಲೆ ಕೇಸಲ್ಲಿ ದಸ್ತಗಿರಿ ಮಾಡಬೇಕಾಗತ್ತೆ, ಚಾರ್ಜ್ ಶೀಟ್ ಆಗೋವ್ರಿಗೆ ಹಿಡ್ಕೊಬೇಕಾಗತ್ತೆ. ಚಾರ್ಜ್ ಶೀಟ್ ಆದಮೇಲೆ ಅವನ ಒಂದು ಆತನ ಕೆಲಸಗಳು, ಕೃತ್ಯಗಳು ಏನು ಮಾಡಿದ್ದಾರೆ ಆ ಪ್ರಕರಣದಲ್ಲಿ ನಾವು ನೋಡಬೇಕಾಗತ್ತೆ. ಚಾರ್ಜ್ ಶೀಟ್ ಮಾಡಾದ್ಮೇಲೆ ಬೇಲ್ ಸಿಗಬೇಕಾಗತ್ತೆ. ಹಾಗಾದರೆ 3 ತಿಂಗಳೊಳಗಡೆ ಚಾರ್ಜ್ ಶೀಟ್ ಮಾಡಿಲ್ಲ ಅಂದರೆ ಡಿಫಾಲ್ಟ್ ಬೇಲ್ ಆಗುತ್ತೆ. ಜೈಲಿರೋರ ಕತೆ ಏನಾಗಿದೆ ಅದು ನನಗೆ ಗೊತ್ತಿಲ್ಲ. ಕೇಸ್ ಸ್ಪಿಟಪ್ ಆಗಿದೆಯಾ ಅಥವಾ ಇವರು ಸಪ್ರೇಟ್ ಚಾರ್ಜ್ ಶೀಟ್ ಹಾಕ್ತಾರಾ? ಸೊ ಹಾಗಾಗಿ ಬಹಳಷ್ಟು ತೊಂದರೆಗಳು, ಕಾನೂನುಗಳನ್ನ, ಅಡಚಣೆಗಳನ್ನ ಮಾಡಿಕೊಂಡು ಬಲಿಷ್ಠರ ಕೈಲಿ ನಾವು ಕಾನೂನು ಕೊಟ್ಟಾಗ, ಮತ್ತು ಎಲ್ಲೋ ಒಂದು ಕಡೆ ಕರ್ನಾಟಕ ಭಾಳ ನೋವಿಂದ ಹೇಳ್ತೀನಿ, ಈ ನಡುವೆ ಆಗ್ತಿರುವಂಥ ಪ್ರಕರಣಗಳು, ಶಾಸಕರುಗಳ ಮೇಲೆ, MP ಗಳ ಮೇಲೆ ಬರ್ತಿರುವಂಥ ಕಂಪ್ಲೇಂಟ್ಗಳು ನೋಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಸುಂದರವಾದ ಕರ್ನಾಟಕವನ್ನು ಹಾಳು ಮಾಡ್ತಾ ಇದ್ದಾರೆ ಇವರು. ಸರ್, ಇವರೆಲ್ಲ ಹೋಗಿ ವಿಧಾನಸೌಧದಲ್ಲಿ ಕುಂತ್ಕೊತಾರೆ ಸರ್. ಆ ವಿಧಾನಸೌಧ ದೇವಸ್ಥಾನ ನಮಗೆ. ಯಾರು ಸಂವಿಧಾನ ನಂಬ್ತೀವಿ, ಯಾರು ನಾವು ದೇವ್ರನ್ನ ಪೂಜಿಸ್ತೀವಿ, ಎಲ್ಲರೂ ಒಂದೇ ಅಂತ ಹೇಳ್ತೀವಿ, ಯಾರು ಸೆಕ್ಯುಲರ್ ಅಂತ ಹೇಳ್ತೀವಿ, ವಿಧಾನಸೌಧನೇ ನಮಗೆ ದೇವಸ್ಥಾನ. ಅಲ್ಲೇ ಕೈ ಮುಕ್ಕೊಂಡು ಹೋಗ್ಬೇಕು ನಾವು. ಮೋದಿಯವರು ಪಾರ್ಲಿಮೆಂಟ್ ಒಳಗಡೆ ಎಂಟ್ರಿ ಆಗಬೇಕಾದಾಗ ಅಡ್ಡ ಬಿದ್ದು ಹೋಗ್ತಾರೆ ಸರ್. ಸೊ ನಾವು ಆ ರೀತಿ ಪ್ರೀತಿಸುವಂಥವ್ರು. ಅದರೊಳಗಡೆ ನಾವು ಸ್ನಾನ ಮಾಡಿದ್ರೆ, ನಾವು ಅಂದ್ಕೊಳ್ಳೋ ಸ್ನಾನ ಮಾಡಿದ್ರೆ ಹೋಗ್ಬಾರ್ದು, ಮಾಂಸ ತಿನ್ಕೊಂಡು ಹೋಗ್ಬಾರ್ದು, ಯಾವುದೋ ಸಂವಿಧಾನ ಬುಕ್ ಮುಟ್ಟಿಬೇಕಂದಾಗ ಇವತ್ತೇ ನಾವು ನಾನ್ ವೆಜ್ ತಿಂತೀವಿ ಹೆಂಗಪ್ಪ ಅನ್ನೋ ಒಂದು ಆಲೋಚನೆಗಳು ಇರ್ತೀವಿ. ಇವರು ಅಂಥ ಒಂದು ವಿಧಾನಸೌಧ ಒಳಗಡೆ ಕುಂತ್ಕೊಂಡು ನಮಗೋಸ್ಕರ ಹೋರಾಟ ಮಾಡೋರು. ಇವರು ಕೊಲೆ ಆರೋಪವನ್ನು ತೊಗೊಂಬಿಟ್ರೆ ಆರೋಪನೇ ಬಂದ್ಬಿಡುತ್ತಲ್ಲ, ಸುಮ್ಮನೆ ಆರೋಪ ಬರುತ್ತೆ. ನಿಮ್ಮ ಮೇಲೆ ಯಾಕೆ ಸುಮ್ಮನೆ ಬಂದ್ಬಿಡುತ್ತೆ, ನನ್ನ ಮೇಲೆ ಯಾಕೆ ಸುಮ್ಮನೆ ಬಂದ್ಬಿಡುತ್ತೆ. ಯಾರು ನನ್ನ ಜೊತೆ ಇದ್ದಾರೆ ಸರ್, ನನ್ನ ಸಂಘಟನೆಗಳು, ನನ್ನ ಇವರು ಜನಗಳು ಯಾರಿದ್ದಾರೋ, ನಾನು ಅವ್ರ ಜೊತೆ ಏನು ಮಾತಾಡ್ತಿದ್ದೀನಿ, ನಾನು ಅವ್ರ ಜೊತೆ ಏನು ವ್ಯವಹಾರ ಮಾಡ್ತಿದ್ದೀನಿ, ಆಗಲೇ ನಮಗೆ ಇಂಥ ಒಂದು ತಪ್ಪುಗಳು ಸಿಗಾಕೊಳ್ಳುವಂಥದ್ದು. ಹಾಗಾದರೆ ಈ ಆರೋಪ ಬಂದಿದೆ ಅಂದರೆ ಈಸ್ ವೆರಿ ಕ್ಲೋಸ್ ಟಚ್ ವಿತ್ ಆಲ್ ದೋಸ್ ಕ್ರೈಮ್ ಪೀಪಲ್. ಇವರು ರಾಜಕೀಯ ಗೆಲ್ತಿರೋದೇ ಹಾಗೆ. ಹಾಗೆ ಈ ಜನರು ಇದ್ದಾರಲ್ಲ ಅವ್ರಿಗೂ ಕೂಡ ಹೇಳಬೇಕು, ಯಾರೊಬ್ಬ ವಿದ್ಯಾವಂತ ಡಾಕ್ಟ್ರು, ಇಂಜಿನಿಯರೋ, ಲಾಯರೋ, ಅವನು ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ನಿನಗೆ ಗೆಲ್ಲಲ್ಲ ಬಿಡು ಅಂತಾರೆ. ಯಾಕೆ ನಿನ್ನ ಹತ್ರ ದುಡ್ಡಿಲ್ಲ, ನಿನ್ನ ಹತ್ರ ಕಾರ್ ಇಲ್ಲ, ನೀನು ನಮ್ಮನ್ನು ಖುಷಿ ಪಡ್ಸೋಕ್ಕಾಗಲ್ಲ, ನಿನ್ನ ಹತ್ರ ರೌಡಿಗಳ ಜೊತೆಗಿಲ್ಲ, ಹಾಗಾಗಿ ನಿನಗೆ ಗೆಲ್ಲಲ್ಲ. ಪಕ್ಷಗಳು ಒಳ್ಳೆ ರೌಡಿಸಮ್ ಇಟ್ಟಿರುವಂಥವ್ರಿಗೆ ಟಿಕೆಟ್ ಕೊಡುತ್ತೆ, ದುಡ್ಡಿರೋನು ಕೊಡ್ತದೆ. ಆಪ್ಷನ್ ಎರಡೇ, ಒಂದು ಅವ್ನಿಗೆ ಹಾಕಬೇಕು, ಇವನು ಹಾಕಬೇಕು. ಇಬ್ಬರು ಒಂದೇ ಇರ್ತಾರೆ ಅವರು. ಇಬ್ಬರು ಅವರೇನೆ, ಯಾರ್ಯಾರೊಬ್ರಿಗೆ ಇಬ್ಬರು ಅದೇ ಕರೆಕ್ಟರು. ಕೈಯಲ್ಲಿ ತೋಳ್ಬಲ, ಕೈಯಲ್ಲಿ ಹಣದ ಬಲ, ತಲೆಯಲ್ಲಿ ಆ ಬಲ, ಕಣ್ಣಲ್ಲಿ ಈ ಬಲ ಎಲ್ಲ ಇಟ್ಕೊಂಡಿರ್ತಾರೆ. ಇಬ್ಬರು ಅವರನ್ನ ಇವ್ರು ಕಳಿಸ್ತಾರೆ. ಇವ್ರು ಹೋದ್ಮೇಲೆ ಏನು ಮಾಡ್ತಾರೆ ಸರ್? ಸದ್ಯ ಹೆಂಗೋ ಕಾನೂನು, ಮಾಧ್ಯಮ ಇವತ್ತು ಒಂದು ಸ್ವಲ್ಪ